ನಮಸ್ಕಾರ ದೊಡ್ಡಬಳ್ಳಾಪುರ. ನೋಡಿ, ನಮ್ ದೊಡ್ಡಬಳ್ಳಾಪುರ ರಂಗಪ್ಪ ಸರ್ಕಾರ ಶ್ರೀ ಬಾಲಾಂಜನೇಯ ವ್ಯಾಯಾಮ ಯುವಕರ ಸಂಘದಿಂದ 105ನೇ ವರ್ಷದ ಕಾಮಣ್ಣ ತಿದ್ದಿದ್ದಾರೆ. ನೋಡಿ, 105ನೇ ವರ್ಷ ಅಂದ್ರೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಹೋಲಿ ಹಬ್ಬದ ದಿನ ಕಾಮಣ್ಣನ ಸುಡ್ತಾರೆ. ಯುಗಾದಿ ಹಿಂದಿನ ದಿನ ಕಾಮಣ್ಣನ ತಣ್ಣಗ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಕಾಮಣ್ಣನ ಮಣ್ಣಲ್ಲಿ ತಿದ್ದಿ ಪೂಜೆ ಮಾಡಿ ಪ್ರಸಾದ ಎಲ್ಲ ಹಂಚಿ ಎಲ್ಲಾರ್ಗುನು. ಹಾಗೆ ಕಾಮಣ್ಣ ತಿದ್ದಿದ್ದು ದಿನಾನೇನೆ ಮಳೆ ಎಲ್ಲೇ ನೀವು ಕಾಮಣ್ಣ ತಿದ್ಲಿ ಮಳೆ ಬಂದೇ ಬರುತ್ತೆ. ಹಾಗೆ ನಮ್ ದೊಡ್ಡಬಳ್ಳಾಪುರದಲ್ಲಿ ನೋಡ್ಬೋದು, ಮನೆ ಎಲ್ಲ ಮಳೆ ಬಂದು ಎಷ್ಟು ಎಲ್ಲೆಲ್ಲಿ ಅವಾಂತರಗಳಾಗಿದ್ದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಅದು ಆ ಮಳೆ ಇಲ್ಲಿಗೂ ಸಹ ಎಫೆಕ್ಟ್ ಹೊಡೆದಿದೆ. ಪಾಪ ಇವರೆಲ್ಲ ಕಾಮಣ್ಣೆಲ್ಲ ತಿದ್ದು ಎಲ್ಲ ಮಾಡಿದ್ರು, ಎಲ್ಲ ಬಂದು ನೀರೆಲ್ಲ ಕೊಚ್ಕೊಂಡು ಹೋಗಿ ಮಣ್ಣೆಲ್ಲ ಕೊಚ್ಕೊಂಡು ಹೊರಟೋಗಿತ್ತು ನೀರಲ್ಲಿ. ತಿರ್ಗಾ ಇನ್ನೊಂದ್ಸಲ ಕಾಮಣ್ಣ ತಿದ್ದಿ ಎಲ್ಲ ಚೆನ್ನಾಗಿ ಪೂಜೆ ಗೀಜೆ ಎಲ್ಲ ಮಾಡಿ ನೋಡ್ಬೋದು. ಸಾಂಪ್ರದಾಯಿಕವಾಗಿ ಅಚ್ಚುಕಟ್ಟಾಗಿ ಸುಂದರವಾಗಿ ಪೂಜೆ ಮಾಡಿದ್ದಾರೆ. ಇದು ಸ್ವತಂತ್ರ ಬರೋಕ್ಕಿಂತ ಮುಂಚೆಯಿಂದಾನು ಇವರು ಮಾಡ್ಕೊಂಡ್ ಬಂದಿದ್ದಾರೆ. ಮುಂಚೆ ಅವರು ಪೂರ್ವಜರು ಮಾಡ್ಕೊಂಡ್ ಬರ್ತಾ ಇದ್ರು. ಈಗ ಇಲ್ಲಿರೋ ಯುವಕರೆಲ್ಲ ಮುಂದೆ ನಡ್ಸ್ಕೊಂಡು ಹೋಗ್ತಿದ್ರು. ಕಾಮಣ್ಣ ಕೆತ್ತೋದು ಕೆಲಸ ಅಂತೂ ಅಲ್ಲ, ಇದನ್ನ ಕೆತ್ತಬೇಕು ಅಂದ್ರೆ ಕಲಾವಿದ್ರೆ ಬರ್ಬೇಕು. ಇದಕ್ಕೆ 105 ವರ್ಷಗಳಿಂದ ಇಲ್ಲಿ ಕಾಮಣ್ಣ ಕಿತ್ತೋ ಕಾರ್ಯಕ್ರಮ 100 ವರ್ಷ ಹಿಡ್ಕೊಂಡು ಬರ್ತಾ ಇದೆ. ಪೋಸ್ಟ್ ರಂಗಪ್ಪ ಅನ್ನೋರು ಇದನ್ನ ಪ್ರಾರಂಭ ಮಾಡಿದ್ರು. ಅವ್ರನ್ನ ನೋಡ್ಕೊಂಡು ನಮ್ಮ ತಾತವರಾದ ಎನ್ ಯಲ್ಲಪ್ಪನವರು ಒಂದು 85-90 ವರ್ಷಗಳ ಕಾಲ ನಿರಂತರವಾಗಿ ಅವ್ರು ನಡ್ಸ್ಕೊಂಡು ಹೋದ್ರು. ಅವ್ರ ನಂತರ ಒಂದು 14-13 ವರ್ಷದಿಂದ ನಾನು ಇದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ. ಈ ದೊಡ್ಡಬಳ್ಳಾಪುರದೊಳಗೆ ಇದು ಒಂದು ಇತಿಹಾಸಕ್ಕೆ ಸೇರ್ಕೊಂಡಿದೆ ಈ ಕಾರ್ಯಕ್ರಮ. ಬಾಲಾಂಜನೇಯ ಯುವಕ ಸಂಘ ಅಂತ ಒಂದು ಸಂಘದ ಅಡಿಯಲ್ಲಿ ಈ ಹುಡುಗರೆಲ್ಲ ಸೇರ್ಕೊಂಡು ಇದನ್ನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ತಾನ ಇತಿಹಾಸ ಪ್ರಸಿದ್ಧವಾಗಿದೆ. ಇದು ದೊಡ್ಡಬಳ್ಳಾಪುರ ಹೆಸರಿಗೆ ಎಷ್ಟು ಕಾಮಣ್ಣ ಅನ್ನೋದು ಅಷ್ಟೇ ಪುರಾತನವಾಗಿ ಸೇರ್ಕೊಂಡಿದೆ. ದೊಡ್ಡಬಳ್ಳಾಪುರದಲ್ಲಿ ತುಂಬಾ ಕಡೆ ಪ್ರಾರಂಭ ಮಾಡಿದ್ರು, ಎಲ್ಲೂ ಮುಂದುವರಿಸಲಿಲ್ಲ. ಇಲ್ಲಿ ಮಾತ್ರ 100, 105, 107 ವರ್ಷದಿಂದ ಇದಕ್ಕೆ ಕರೆಕ್ಟಾಗಿ ಡೇಟ್ ಗೊತ್ತಿಲ್ಲದೆ ಹೋದ್ರು 100 ವರ್ಷದ ನಂತರ ಆದ್ರೂ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿನ ಯುವಕರೆಲ್ಲ ಮುಂದೆ ನಿಂತು ಇದನ್ನ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಈಗ 11 ದಿವಸಕ್ಕೇನೋ ಕಾಮಣ್ಣ ಸುಡ್ತೀವಿ. ಕಾಮಣ್ಣ ಹೋಳಿ ಹಬ್ಬದ 11 ದಿವಸ ನಂತರ ಇಲ್ಲಿ ಕಾಮಣ್ಣ ತಣ್ಣನ್ ಮಾಡೋ ಕಾರ್ಯಕ್ರಮ ನಡೆಯುತ್ತೆ. ಕಾಮಣ್ಣ ಸುಟ್ಟ ನಂತರ ಈ ಕಾಮಣ್ಣದ ಮುಂಚೆ ಒಳಗೆ ಒಂದು ಮಳೆ ಬಂದೇ ಬರುತ್ತೆ. ಕಾಮಣ್ಣ ಸುಟ್ಟ ಮೇಲೆ ಕಂಪಲ್ಸರಿ ಪೌರ್ಣಿಮೆ ಒಳಗಡೆ ಒಂದು ಮಳೆ ಬಂದೇ ಬರುತ್ತೆ. ಊರಿಗೂ ಒಳ್ಳೇದೇ ಆಗಿದೆ, ಇದೇನು ತೊಂದರೆ ಏನಿಲ್ಲ. ಇತಿಹಾಸದೊಳಗೆ ಸೇರ್ಕೊಂಡಿದೆ. ಇದು 106 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮ ಯುವಕರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಮ ಕೈಲಾಗದ ಅಳಿಲು ಸೇವೆ ನಾವು ಮಾಡ್ತಾ ಇದೀವಿ. ಇಲ್ಲಿನ ಯುವಕರು ಸಂಘ ಕಟ್ಕೊಂಡು ಸಂಘದ ಮುಖಾಂತರನೇ ಇದನ್ನ ಮುಂದುವರಿಸ್ತಾ ಇದ್ದಾರೆ. ಎಲ್ಲ ಮೊಬೈಲು ಆ ತರ ಗೇಮ್ಗಳು ಕುತ್ಕೊಂಡಿರೋ ಕಾಲದೊಳಗೂ ಇತಿಹಾಸದೊಳಗೆ ಈ ತರ ಕಲೆಗಳನ್ನ ಉಳಿಸ್ಕೊಂಡು ಹೋಗೋ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಇಲ್ಲಿನ ಯುವಕರೆಲ್ಲ ಸೇರ್ಕೊಂಡು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುರಳೀಧರ ಅಂದು ಚರಣ್ ಅಂತ ಬಾಲಾಂಜನೇಯ ಶ್ರೀ ಯಾಮಶಾಲೆ ಕಲಾವಿದರ ಸಂಘದಿಂದ ನಮ್ಮ ಹಿರಿಯರು ಕಾಮಣ್ಣನ 105 ವರ್ಷದಿಂದನೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಾವೆಲ್ಲರೂ ಹುಡುಗರು ಸೇರಿ ಪ್ರತಿ ವರ್ಷನೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಿರಾ ಏನೇ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬಂದು ನಮ್ಗೆ ಕಾಮಣ್ಣ ಎಲ್ಲ ಯುಗಾದಿ ಅಂತಂದ್ರೆ ನಾವು ವರ್ಷಕ್ಕೊಂದ್ಸತಿ ಸೇರೋದಂದ್ರೆ ನಾವೆಲ್ಲ ನಮ್ಮ ಅಣ್ಣ ತಮ್ಮಂದ್ರು ಎಲ್ಲ ನಮ್ಮ ಸಂಬಂಧಿಕರು ಎಲ್ಲ ನಮ್ಮ ಸ್ನೇಹಿತರು ಕೂಡ ಎಲ್ಲಾರು ಸೇರ್ತೀರಿ. ಎಲ್ಲ ನಮ್ಮ ಬಂಧುಗಳು ಸಹ ಸೇರ್ತೀರಿ. ಒಟ್ಟುಗೂಡಿ ಕಾಮಣ್ಣನ ಪ್ರತಿ ವರ್ಷನೂ ತಿತ್ತೀರಿ, ವಿಜೃಂಭಣೆಯಿಂದ ಮಾಡ್ತೀರಿ. ಎಲ್ಲ ಕಲೆಕ್ಷನ್ಸ್ ಎಲ್ಲ ಮಾಡಿ ಎಲ್ಲಾನು ಕಷ್ಟಪಟ್ಟು ಶ್ರಮ ಪಟ್ಟು ಎಲ್ಲಾನು ಆಗಿರ್ಬೋದು, ನಮ್ಮ ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಪ್ರತಿ ವರ್ಷ ಯಾವುದೇ ಕಾರಣಕ್ಕೂ ಯಾವ ಹಬ್ಬ ಏನ್ ಬೇಕಾದ್ರೂ ಮಾಡ್ತೀರಿ. ಬಟ್ ನಾವು ಕಾಮಣ್ಣ ಫೆಸ್ಟಿವಲ್ ಅಂತೂ ಬಿಡಲ್ಲ. ಏನು ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಕಾಮಣ್ಣನ ಹಬ್ಬನ ಮಾಡಿದ್ದೀರಿ. ನಮ್ಮ ಹಿರಿಯರು ಏನು ನಮ್ಮ ಸಂಪ್ರದಾಯವನ್ನ ನಮ್ಮ ಸಂಸ್ಕೃತಿಯನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ಕೂಡ ನಮ್ಮ ಬಾಲಾಂಜನೇಯ ವಂಶಾಲೆ ಯುವಕರು ಅದನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಏನು ಕಾಮಣ್ಣ ಪೌರ್ಣಮಿ ದಿನ ನಾವು ಸುಟ್ಟು ಅಮಾವಾಸ್ಯೆ ದಿನನ ಕಾಮಣ್ಣನ ತಣ್ಣನೆ ಕಾರ್ಯಕ್ರಮವನ್ನು ಮಾಡಿ ನಮ್ಮ ವ್ಯಾಯಾಮ ಶಾಲೆ ವತಿಯಿಂದ ವಿಜೃಂಭಣೆಯಿಂದ ನಮ್ಮ ರಂಗಪ್ಪ ಸರ್ಕಲ್ ನಲ್ಲಿ ವಿಜೃಂಭಣೆಯಿಂದ ದೀಪಾಲಂಕಾರಗಳಾಗಿರ್ಬೋದು, ಪ್ರಸಾದ ಆಗಿರ್ಬೋದು, ಅಥವಾ ಇದನ್ನ ಕಾಮಣ್ಣ ಕಟ್ಟುವಂತ ಮೂರ್ತಿ ಅಣ್ಣವರಾಗಿರ್ಬೋದು, ಅವರಿಂದನೂ ಕೂಡ ಅಳಿಲು ಸೇವೆ ನಮ್ಮ ವ್ಯಾಯಾಮ ಶಾಲೆ ಒಳಗಡೆ ನಡ್ಕೊಂಡ್ ಬರ್ತಾ ಇದೆ. ಏನು ಇವತ್ತು ಕಾಮಣ್ಣ ಅಳಿವಿನಂಚಿನಲ್ಲಿದೆ. ಅದನ್ನ ದೊಡ್ಡಬಳ್ಳಾಪುರದಲ್ಲಿ ಎಲ್ಲರೂ ಕೂಡ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲ ಏರಿಯಾಗಳಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯನ್ನು ಮನವಿ ಮಾಡ್ತಾ ಇದ್ದೀನಿ. ಶಾಲೆಯಿಂದ ವರ್ಷನೂ ಈಗ ನಾವು ಯುಗಾದಿ ಹಬ್ಬ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಯಾವತ್ತೇ 105 ವರ್ಷಗಳಿಂದ ಕಾಲ ನಿರಂತರವಾಗಿ ಇದು ನಡೀತಾ ಇತ್ತು. ಹಾಗೂ ಅವತ್ತು ಸಹ ಹಿಂಗೆ ನಡ್ಕೊಂಡು ಬರ್ತಾ ಇದೆ, ಇವತ್ತು ಸಹ ಹಿಂಗೆ ಇದೇ ಥರನೇ ನಡೀತಾ ಇದೆ. ತುಂಬಾ ನಾವು ಇಲ್ಲಿ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ. ಇವೆಲ್ಲ ಸಂಘ ಸಮಸ್ಯೆಗಳು ಮತ್ತು ಹಾಗೂ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಸಂಘದ ಎಲ್ಲ ಪ್ರತಿಯೊಬ್ಬರು ಇನ್ನೊಬ್ರು ನಮ್ಮ ಜೊತೆಯಲ್ಲಿದ್ದರು. ಮಂಜುನಾಥ್ ಅಂತ ಮಂಜುನಾಥ್ ಅಂತ ಅವ್ರು ಇದ್ರು. ಅವರು ಸಹ ಶ್ರಮ ಪಟ್ಟಿದ್ದಾರೆ.
ಈಗ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇವತ್ತು ಸಹ ನಾವು ಅವ್ರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದೀವಿ ಇವತ್ತು.